ವಿನಯ್ಗೆ ಡ್ರೋನ್ ಪಂಚ್, ಆನೆ ಕಂಗಾಲು. ಫಿನಾಲೆಗೆ ದಿನಗಣನೆ ಶುರುವಾಗಿರುವ ಹಾಗೆಯೇ ಮನೆಯೊಳಗಿನ ಸದಸ್ಯರ ನಡುವಿನ ಹಣಾಹಣಿ ಕೂಡ ಜೋರಾಗ್ತಾ ಇದೆ. ಮಾಡು ಇಲ್ಲವೇ ಮಡಿ ಹಂತದಲ್ಲಿ ಸಿಕ್ಕಂತಹ ಅವಕಾಶವನ್ನ ತಮ್ಮ ಎದುರಾಳಿಗಳನ್ನು ಕುಗ್ಗಿಸುವುದಕ್ಕೆ, ತಮಗೆ ಫಿನಾಲೆ ದಾರಿಯನ್ನ ಸುಗಮಗೊಳಿಸುವುದಕ್ಕೆ ಬಳಸಿಕೊಳ್ತಿದ್ದಾರೆ. ಈ ಪ್ರಯತ್ನದಲ್ಲಿ ಹಿಂದೆಂದೂ ಕಾಣದ ಅವರ ಗುಣ ಸ್ವಭಾವಗಳು ಆಚೆಗೆ ಬರ್ತಾ ಇದೆ. ಇದರ ಒಂದು ಝಲಕ್ ಬಿಡುಗಡೆ ಮಾಡಿರುವ ಇಂದಿನ ಪ್ರೋಮೋದಲ್ಲಿ ಕಾಣಿಸಿದೆ. ಬಿಗ್ ಬಾಸ್ ಮನೆಯೊಳಗಿನ 6 ಸ್ಪರ್ಧಿಗಳಿಗೆ ತಮ್ಮ ಎದುರಾಳಿಗಳ ಮೇಲಿನ ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆ. ಎದುರಿಗೆ 6 ಪಂಚಿಂಗ್ ಬ್ಯಾಗ್ ಅನ್ನ ಇಟ್ಟು ಅವುಗಳ ಮೇಲೆ 6 ಸ್ಪರ್ಧಿಗಳ ಫೋಟೋವನ್ನ ಅಂಟಿಸಲಾಗಿದೆ. ಪ್ರತಿ ಸದಸ್ಯರು ತಾವು ಆಯ್ಕೆ ಮಾಡಿಕೊಳ್ಳುವಂತಹ ಒಬ್ಬ ಸ್ಪರ್ಧಿಯ ಎದುರು ನಿಂತುಕೊಂಡು ಆ ಸ್ಪರ್ಧಿಗೆ ಹೇಳಬೇಕೆಂದಿರುವಂತಹ ಆಕ್ರೋಶದ ಮಾತುಗಳನ್ನ ಹೇಳಿ ಅವರ ಫೋಟೋ ಇರುವಂತಹ ಬ್ಯಾಗ್ಗೆ ಪಂಚ್ ಮಾಡಬೇಕು. ವಿನಯ್ ಪ್ರತಾಪ್ ಚಿತ್ರವಿರುವ ಬ್ಯಾಗ್ ಎದುರು ನಿಂತಿದ್ದಾರೆ. ತಮ್ಮದೇ ಸ್ಟೈಲ್ನಲ್ಲಿ ಪ್ರತಾಪ್ ಕಡೆಗೆ ಕೆಂಗಣ್ಣಿನಿಂದ ಖಡಕ್ ಲುಕ್ ಕೊಟ್ಟು ಸಿನಿಮೀಯವಾಗಿ, ಪ್ರತಾಪ್ ನೀನು ನನ್ನ ಬಗ್ಗೆ ಸರಿಯಾಗಿ ಮಾತನಾಡೋದನ್ನು ಕಲ್ತ್ಕೋ, ಇಲ್ಲ ಅಂದ್ರೆ ಪರಿಣಾಮ ಸರಿಯಾಗಿರಲ್ಲ ಅಂತ ಹೇಳಿ ಬಲವಾಗಿಯೇ ಪ್ರತಾಪ್ ಫೋಟೋ ಇರುವಂತಹ ಬ್ಯಾಗ್ ಮೇಲೆ ಪಂಚ್ ಮಾಡಿದ್ದಾರೆ. ಪ್ರತಾಪ್ ಮುಖಕ್ಕೆ ಪಂಚ್ ಮಾಡುವಷ್ಟು ಆಕ್ರೋಶ ಅವರಲ್ಲಿದ್ದು ಎದ್ದು ಕಾಣಿಸ್ತಾ ಇತ್ತು. ಆದರೆ ಇದಕ್ಕೆ ಡ್ರೋನ್ ಪ್ರತಾಪ್ ಕೊಟ್ಟಂತಹ ಕೌಂಟರ್ ಮಾತ್ರ ಇನ್ನೂ ಸರ್ಪ್ರೈಸಿಂಗ್ ಆಗಿತ್ತು. ಸಾಮಾನ್ಯವಾಗಿ ಹೀಗೆ ತಮ್ಮ ಬಗ್ಗೆ ಆರೋಪ ಬಂದಾಗ ಅವುಗಳಿಗೆ ಉತ್ತರಿಸುವಾಗ ಪ್ರತಾಪ್ ಸಮಾಧಾನದಿಂದ ತಮಗನ್ಸಿದ್ದನ್ನ ವಿವರಿಸ್ತಾ ಇದ್ರು. ಎದುರುಗಡೆಯವರು ಎಷ್ಟೇ ಕಿರುಚಾಡಿದ್ರು ತಾಳ್ಮೆಯನ್ನ ಕಳೆದುಕೊಳ್ಳದೆ ತಣ್ಣನೆಯ ಧ್ವನಿಯಲ್ಲಿಯೇ ವಿವರಿಸ್ತಾ ಇದ್ರು. ವಿನಯ್ ಜೊತೆಗಿನ ಜಗಳದಲ್ಲಿ ಕೆಲವೊಮ್ಮೆ ತಾಳ್ಮೆಯನ್ನ ಕಳೆದುಕೊಂಡು ಏರು ಧ್ವನಿಯಲ್ಲೂ ಕೂಡ ಕಿರುಚಾಡಿದ್ದಿತ್ತು. ಆದರೆ ಈಗಿನ ಹಂತದಲ್ಲಿ ಪ್ರತಾಪ್ ಅವರ ಕೌಂಟರ್ ಈ ಎರಡಕ್ಕಿಂತ ತುಂಬಾ ಭಿನ್ನವಾಗಿತ್ತು. ಈ ಸಲ ಬಹುಶಃ ತಮ್ಮ ಬಿಗ್ ಬಾಸ್ ಪಯಣದಲ್ಲಿ ಇದೇ ಮೊದಲ ಸಲ ಅವರು ವ್ಯಂಗ್ಯವಾದ ಅಸ್ತ್ರವನ್ನ ಹಿಡಿದಿದ್ದಾರೆ. ಕೈಗೆ ಬಾಕ್ಸಿಂಗ್ ಗ್ಲೌಸ್ ಅನ್ನ ತೊಟ್ಟಂತಹ ಪ್ರತಾಪ್ ವಿನಯ್ ಅವರನ್ನೇ ಇಮಿಟೇಟ್ ಮಾಡಿದ್ದಾರೆ. ನಿಮ್ಮ ಅರ್ಚಾಟಕ್ಕೆ ಓ ಪ್ರತಾಪ್, ಹೋ ಪ್ರತಾಪ್, ಪ್ರತಾಪ್ ಎಂದ್ರೆ ಇಲ್ಲಿ ಯಾರೂ ಕೂಡ ಹೆದರಿಕೊಳ್ಳೋರಿಲ್ಲ. ನೀವು ಅತ್ರೆ ಅದು ಪ್ರೀತಿ, ನಾನು ನನ್ನ ತಂದೆ ತಾಯಿಯನ್ನ ನೆನಪಿಸಿಕೊಂಡ್ರೆ ಅತ್ರೆ ಅದು ಸಿಂಪತಿನ ಅಂತೇಳಿ ವ್ಯಂಗ್ಯವಾಗಿ ಹೇಳಿದ್ದಾರೆ. ವಿನಯ್ ನೀನ್ ಬುದ್ಧಿವಾದ ನನಗೆ ಹೇಳಬೇಕಾಗಿಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದಕ್ಕೂ ಪ್ರತಾಪ್ ಭಯದಿಂದ ನಟಿಸುತ್ತಾ ಅಯ್ಯೋ ವಿನಯ್ ಅಣ್ಣ, ಭಯ ಅಣ್ಣ, ನನಗಾಗ್ತಾ ಇಲ್ಲ ಅಣ್ಣ ಅಂಥೇಳಿ ಮುದುರಿದ ಹಾಗೆ ನಟಿಸಿದ್ದಾರೆ. ನಿನಗೆ ಹೆದರಿಸೋದಕ್ಕಲ್ಲ ಮರಿ ನಾನು ಹೇಳ್ತಾ ಇರೋದು ಅಂಥೇಳಿ ವಿನಯ್ ಹೇಳಿದ್ದಾರೆ. ಕೇಳಿ ಅಣ್ಣ, ನಾನು ಹೇಳ್ತೀನಿ, ಕೇಳಬೇಕು ನೀವು ಇವತ್ತು ಅಂಥೇಳಿ ಇನ್ನಷ್ಟು ಕೆಣಕಿದ್ದಾರೆ. ಹಾಗಾದ್ರೆ ಪ್ರತಾಪ್ ಒಳಗಿನ ಈ ಅಣುಕು ನಟ ಹೊರ ಬಂದಿದ್ದು ಹೇಗೆ, ಯಾಕೆ, ಅವರು ವಿನಯ್ಗೆ ಏನು ಹೇಳಲು ಹೊರಟಿದ್ದಾರೆ, ಈ ಎಲ್ಲವನ್ನು ತಿಳಿದುಕೊಳ್ಬೇಕು ಅಂದ್ರೆ ರಾತ್ರಿಯವರೆಗೂ ಕಾಯಲೇಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.